ಕಿರುಕುಳದಿಂದ ವಿದ್ಯಾರ್ಥಿ ಆತ್ಮಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿ ಆತ್ಮಹತ್ಯೆ ಕೇಸ್ನಲ್ಲಿ ಸಿಪಿಐ ತಲೆದಂಡವಾಗಿದೆ. ವಿದ್ಯಾಗಿರಿ ಸಿಪಿಐ ರಫೀಕ್ ತಹಶೀಲ್ದಾರ್ ಅಮಾನತಾಗಿದ್ದಾರೆ. ಹುಬ್ಬಳ್ಳಿ ಧಾರವಾಡದ ಕಮಿಷನರ್ ಈ ಬಗ್ಗೆ ಆದೇಶವನ್ನ ಹೊರಡಿಸಿದ್ದಾರೆ. ಗಾಂಜಾ ಕೇಸ್ನಲ್ಲಿ ಹಣ ಪಡೆದ ಆರೋಪ ಹಿನ್ನೆಲೆ ನಿನ್ನೆ 3 ಕಾನ್ಸ್ಟೇಬಲ್ ಸಸ್ಪೆಂಡ್ ಆಗಿದ್ರು. ಇವತ್ತು ಠಾಣಾಧಿಕಾರಿಯನ್ನ ಅಮಾನತುಗೊಳಿಸಿ ಆದೇಶವನ್ನ ಹೊರಡಿಸಲಾಗಿದೆ. ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಈ ಬಗ್ಗೆ ಆದೇಶವನ್ನ ನೀಡಿದ್ದಾರೆ. ಅಂದ್ರೆ ಗಾಂಜಾ ಸೇವಿಸ್ತಾ ಇದ್ದಾರೆ ಅಂತ ಇವರನ್ನ ವಿದ್ಯಾರ್ಥಿಗಳನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗಿರ್ತಾರೆ. ಅದರಲ್ಲಿ ಟೆಸ್ಟ್ ಮಾಡಿದಾಗ ನೆಗೆಟಿವ್ ಕೂಡ ಬಂದಿರುತ್ತೆ. ಆದರೂ ಪದೇ ಪದೇ ಪೊಲೀಸರು ಅವರಿಂದ 2,000 ರೂಪಾಯಿ ಹಣಕ್ಕಾಗಿ ಬೇಡಿಕೆಯನ್ನು ಇಟ್ಟಿದ್ರು ಎನ್ನುವಂಥ ಆರೋಪ ಕೇಳಿ ಬರ್ತಾ ಇತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಮೃತ ವಿದ್ಯಾರ್ಥಿ ಏನಿದ್ದಾನೆ ಆದಿತ್ಯ ಮ್ಯಾಗೇರಿ ಆತನ ತಾಯಿಗೆ ಫೋನ್ ಮಾಡಿ 2,000 ಹಾಕು ನನ್ನ ಅಕೌಂಟ್ಗೆ ಅಂತ ಕೇಳಿದ್ನಂತೆ. ಆದರೆ ತಾಯಿ ಬೇಡ, ಏನಕ್ಕೆ ಸುಮ್ಮನೆ ದುಡ್ಡು ಅಂತ ಹಾಕಿರಲಿಲ್ಲ. ಹೀಗಾಗಿ ಒಂದು ಕಡೆ ಪೊಲೀಸರ ಟಾರ್ಚರ್, ಇನ್ನೊಂದು ಕಡೆ ದುಡ್ಡು ಕೂಡ ಇರಲಿಲ್ಲ ಕೊಡೋದಕ್ಕೆ. ಮನನೊಂದು ವಿದ್ಯಾರ್ಥಿ ಸೂಸೈಡ್ ಮಾಡ್ಕೊಂಡಿದ್ದಾರೆ ಎನ್ನುವಂಥ ಆರೋಪಗಳು ಕೇಳಿ ಬರ್ತಾ ಇದೆ. ಹೀಗಾಗಿ ಈ ಕೇಸ್ನಲ್ಲಿ ನಿನ್ನೆ 3 ಕಾನ್ಸ್ಟೇಬಲ್ ಸಸ್ಪೆಂಡ್ ಆಗಿದ್ರು. ಇವತ್ತು ವಿದ್ಯಾಗಿರಿ ಸಿಪಿಐ ರಫೀಕ್ ತಹಶೀಲ್ದಾರ್ ಸಸ್ಪೆಂಡ್ ಆಗಿದ್ದಾರೆ. ಠಾಣಾಧಿಕಾರಿಯನ್ನ ಅಮಾನತುಗೊಳಿಸಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಕಮಿಷನರ್ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಆದೇಶವನ್ನು ನೀಡಿದ್ದಾರೆ. ಇವತ್ತ ಬೇಕು ಈಗ ಫೋನ್ ಹಚ್ಚಕತ್ತಾನ ಫೋನ್ ಕೊಡ್ತೀನಿ ಮುಂಜಾನೆ